ಇಟಲಿಯ ಮೋಹಕ ನಗರಗಳಲ್ಲಿ ಒಂದಾದ ಫ್ಲಾರೆನ್ಸ್ನಲ್ಲಿ ಅನಿರುದ್ಧ್ ತನ್ನ ಇಂಜಿನಿಯರಿಂಗ್ ಕೆಲಸದಲ್ಲಿ ಮುಳುಗಿದ್ದ. ಭಾರತದಲ್ಲಿ ಕರ್ನಾಟಕದ ಸಣ್ಣ ಹಳ್ಳಿಯೊಂದರಲ್ಲಿ ಅವನ ಪ್ರೀತಿಯ ಪತ್ನಿ ಶಾರದಾ, ಅನಿರುದ್ಧ್ ಹಿಂತಿರುಗುವ ದಿನವನ್ನು ಎದುರು ನೋಡುತ್ತಾ ದಿನಗಳನ್ನು ದೂಡುತ್ತಿದ್ದಳು. ಅವರ ಮದುವೆಯಾಗಿ ಕೇವಲ 2 ವರ್ಷಗಳಾಗಿತ್ತು. ಅನಿರುದ್ಧ್ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಕನಸಿನೊಂದಿಗೆ ಇಟಲಿಗೆ ಹೋಗಿದ್ದ. ಶಾರದಳಿಗೆ ಅನಿರುದ್ಧ್ ಕಳುಹಿಸುವ ಹಣವೇ ಆಸರೆಯಾಗಿತ್ತು. ಪ್ರತಿ ತಿಂಗಳು ತಪ್ಪದ ಹಣ ಬರುವುದು ಅವಳಿಗೆ ಸಮಾಧಾನ ತರುತ್ತಿತ್ತು. ನನ್ನ ಅನಿರುದ್ಧ್ ಚೆನ್ನಾಗಿದ್ದಾನೆ ಎಂದುಕೊಂಡು ನೆಮ್ಮದಿಯಿಂದ ಇರುತ್ತಿದ್ದಳು. ಅನಿರುದ್ಧ್ ನಿಯಮಿತವಾಗಿ ಕರೆಯುತ್ತಿದ್ದ ದೂರವಾಣಿ ಕರೆಗಳು ಶಾರದಳಿಗೆ ಪ್ರಪಂಚವಾಗಿದ್ದವು. ಅವನ ನಗುವಿನ ಧ್ವನಿ, ಅವನ ಪ್ರೀತಿಯ ಮಾತುಗಳು ಅವಳ ಏಕಾಂತವನ್ನು ತುಂಬಿದವು. ಆದರೆ ಕೆಲವು ದಿನಗಳಿಂದ ಅನಿರುದ್ಧ್ ಕಡೆಯಿಂದ ಕರೆಗಳು ಕಡಿಮೆಯಾಗಿದ್ದವು. ಕೆಲಸದ ಒತ್ತಡವಿರಬಹುದು ಎಂದು ಶಾರದಾ ಸಮರ್ಥಿಸಿಕೊಂಡಿದ್ದಳು. ಅನಿರುದ್ಧ್ ತನ್ನ ಕೆಲಸದಲ್ಲಿ ಮುಳುಗಿರುವುದೆಂದು, ಬಹುಶಃ ಸಮಯ ಸಿಗುತ್ತಿಲ್ಲವೆಂದು ಭಾವಿಸಿದಳು. ಆದರೆ ಆ ದಿನಗಳಲ್ಲಿ ಒಂದು ಅಸಹಜ ಶಾಂತತೆ ಅವಳ ಮನೆಯನ್ನು ಆವರಿಸಿತ್ತು. ಒಂದು ದಿನ ಅನಿರುದ್ಧ್ನ ಸ್ನೇಹಿತನಿಂದ ಒಂದು ಕರೆ ಬಂತು. ಆತ ಮಂಜುಳಾ, ಅನಿರುದ್ಧ್ನ ಸಹೋದ್ಯೋಗಿ. ಶಾರದಾ, ಅನಿರುದ್ಧ್ಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಕರೆ ಮಾಡಲು ಆಗುತ್ತಿಲ್ಲ ಎಂದು ಹೇಳಿದಳು. ಶಾರದಾ ಕಳವಳಗೊಂಡರು. ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಲಿಲ್ಲ. ಅನಿರುದ್ಧ್ ಜ್ವರ ಅಥವಾ ನೆಗಡಿಯಿಂದ ಬಳಲುತ್ತಿದ್ದಾನೆಂದು ಭಾವಿಸಿ ಆತ ಬೇಗ ಗುಣಮುಖವಾಗಲೆಂದು ಪ್ರಾರ್ಥಿಸಿದಳು. ಈ ನಡುವೆ ಹಣ ಮಾತ್ರ ಎಂದಿನಂತೆ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತಿತ್ತು. ಇದರಿಂದ ಶಾರದಳಿಗೆ ಏನೂ ಸಂಶಯ ಬರಲಿಲ್ಲ. ತನ್ನ ಪತಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ, ತನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿದ್ದಾನೆ ಎಂದು ಅವಳು ಸಂಪೂರ್ಣವಾಗಿ ನಂಬಿದಳು. ಅವಳ ನಂಬಿಕೆಗಳು ಅವಳ ಏಕಾಂಗಿ ಜೀವನಕ್ಕೆ ಆಧಾರವಾಗಿದ್ದವು. ಅನಿರುದ್ಧ್ನ ನೆನಪುಗಳು, ಅವನೊಂದಿಗೆ ಕಳೆದ ಪ್ರೀತಿಯ ಕ್ಷಣಗಳು ಅವಳ ಮನಸ್ಸಿನಲ್ಲಿ ಮಾಸದ ನೆನಪುಗಳಾಗಿ ಉಳಿದಿದ್ದವು. ಆದರೆ ವಿಧಿಯಾಟ ಬೇರೆ ಇತ್ತು. ಹಣ ಬರುತ್ತಿದ್ದರೂ ಅನಿರುದ್ಧ್ನಿಂದ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿತ್ತು. ಕರೆಗಳಿಲ್ಲ, ಸಂದೇಶಗಳಿಲ್ಲ. ಏನಾಯ್ತು ಇವರಿಗೆ ಎಂದು ಶಾರದಾ ಚಿಂತೆಗೀಡಾಗಿದ್ದಳು. ಆಕೆಯ ಹೃದಯದಲ್ಲಿ ಒಂದು ರೀತಿಯ ಆತಂಕ ಗೂಡು ಕಟ್ಟಿಕೊಂಡಿತ್ತು. ಅನಿರುದ್ಧ್ನ ಆರೋಗ್ಯದ ಬಗ್ಗೆ ಮಂಜುಳಾ ಕೊಟ್ಟ ಮಾಹಿತಿ ಈಗ ಸುಳ್ಳೆನಿಸತೊಡಗಿತು. ದಿನಗಳು ಕಳೆದಂತೆ ಶಾರದಳ ಆತಂಕ ಹೆಚ್ಚಾಯಿತು. ಅವಳು ಅನಿರುದ್ಧ್ನ ಸ್ನೇಹಿತರಿಗೆ ಕರೆ ಮಾಡಿದಳು. ಆದರೆ ಅವರು ಸ್ಪಷ್ಟವಾದ ಉತ್ತರ ಕೊಡಲಿಲ್ಲ. ಅವನು ತುಂಬ ಬ್ಯುಸಿಯಾಗಿದ್ದಾನೆ ಅಷ್ಟೇ ಎಂದು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದರು. ಈ ಅಸ್ಪಷ್ಟತೆ ಪ್ರತಿಕ್ರಿಯೆಗಳು ಶಾರದಳ ಅನುಮಾನಗಳನ್ನು ಮತ್ತಷ್ಟು ಬಲಪಡಿಸಿದವು. ಅವಳು ತನ್ನ ಮನೆಯಲ್ಲಿ ಒಂಟಿಯಾಗಿ ಒಂದು ರೀತಿಯ ಶೂನ್ಯತೆಯನ್ನು ಅನುಭವಿಸುತ್ತಿದ್ದಳು. ಶಾರದಾ ಪದೇ ಪದೇ ಅನಿರುದ್ಧ್ನ ಮೊಬೈಲ್ಗೆ ಕರೆ ಮಾಡುತ್ತಿದ್ದಳು. ಆದರೆ ಅದು ಸ್ವಿಚ್ ಆಫ್ ಆಗಿತ್ತು. ಇಡೀ ದಿನ ಅನಿರುದ್ಧ್ನ ಕರೆಗಾಗಿ ಕಾದು ಕುಳಿತುಕೊಳ್ಳುತ್ತಿದ್ದಳು. ರಾತ್ರಿಯಾಗುತ್ತಿದ್ದಂತೆ ಆ ನಿರೀಕ್ಷೆ ನಿರಾಶೆಯಾಗಿ ಪರಿವರ್ತವಾಗುತ್ತಿತ್ತು. ಅವಳು ತನ್ನ ಮನಸ್ಸಿನಲ್ಲೇ ಅನಿರುದ್ಧ್ನ ಕ್ಷೇಮವನ್ನು ಪ್ರಶ್ನಿಸಲು ಪ್ರಾರಂಭಿಸಿದಳು. ಒಂದು ವೇಳೆ ಏನಾದರೂ ಆಗಿದೆಯೇ, ಏಕೆ ಅವರು ನನಗೆ ಹೇಳುತ್ತಿಲ್ಲ ಎಂದು ಅಳುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದಳು. ಅವಳ ಮನಸ್ಸು 1000 ಪ್ರಶ್ನೆಗಳಿಂದ ತುಂಬಿ ಹೋಗಿತ್ತು. ಆದರೂ ಹಣ ಬರುವುದು ಮಾತ್ರ ನಿಲ್ಲಲಿಲ್ಲ. ಇದು ಅವಳನ್ನು ಇನ್ನಷ್ಟು ಗೊಂದಲಕ್ಕೀಡು ಮಾಡಿತು. ಅವನು ಚೆನ್ನಾಗಿದ್ದರೆ ಯಾಕೆ ಕರೆ ಮಾಡುತ್ತಿಲ್ಲ, ಏನಿದು ನಿಗೂಢತೆ? ಅವಳು ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡಳು. ಅವಳ ಬದುಕಿನ ಆಸರೆಯಾಗಿದ್ದ ಅನಿರುದ್ಧ್ ಈಗ ಮೌನದ ಗೋಡೆಗಳ ಹಿಂದೆ ಅಡಗಿದಂತೆ ಕಾಣಿಸುತ್ತಿದ್ದ. ಅವಳ ಕುಟುಂಬದವರು ಮತ್ತು ಸ್ನೇಹಿತರು ಕೂಡ ಅನಿರುದ್ಧ್ನ ಮೌನದ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದರು. ಆದರೆ ಯಾರಿಂದಲೂ ಶಾರದಳಿಗೆ ಸರಿಯಾದ ಮಾಹಿತಿ ಸಿಗಲಿಲ್ಲ. ಹಣ ಬರುತ್ತಿರುವುದರಿಂದ ಅವರು ಹೆಚ್ಚು ಚಿಂತೆಗೀಡಾಗಲಿಲ್ಲ. ಹಣ ಬರುತ್ತಿದೆಯಲ್ಲ, ಚಿಂತೆ ಬಿಡು, ಎಲ್ಲ ಸರಿ ಹೋಗುತ್ತದೆ ಎಂದು ಅವರು ಹೇಳುತ್ತಿದ್ದರು. ಆದರೆ ಶಾರದಳ ಮನಸ್ಸು ಇದನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಆಕೆ ತನ್ನ ಅನಿರುದ್ಧ್ನನ್ನು ನೋಡಲು ಬಯಸಿದಳು. ಅವನ ಧ್ವನಿಯನ್ನು ಕೇಳಲು ಬಯಸಿದಳು. ಆತನಿಂದ ಬರುವ ಯಾವುದೇ ಸಣ್ಣ ಸುಳಿವು ಅವಳಿಗೆ ಆಧಾರವಾಗಬಹುದಿತ್ತು. ಆದರೆ ಸಂಪೂರ್ಣ ಮೌನ ಅವಳನ್ನು ಹಿಂಸಿಸುತ್ತಿತ್ತು. ಹಲವು ತಿಂಗಳುಗಳ ನಂತರ ಒಂದು ದಿನ ಶಾರದಳ ಬಾಗಿಲಿಗೆ ಒಂದು ಅಂಚೆ ಪತ್ರ ಬಂದಿತ್ತು. ಇಟಲಿಯ ಅಂಚೆ ಚೀಟಿ ಅಂಟಿಸಿದ್ದ. ಆ ಪತ್ರವನ್ನು ನೋಡಿದ ಕೂಡಲೇ ಶಾರದಳ ಎದೆ ಬಡಿತ ಹೆಚ್ಚಾಯಿತು. ಅನಿರುದ್ಧ್ನಿಂದಲೇ ಎಂದು ಅವಳು ಆಶ್ಚರ್ಯಚಕಿತಳಾಗಿದ್ದಳು. ಅದು ಅನಿರುದ್ಧ್ನಿಂದ ಬಂದ ಪತ್ರವೇ ಆಗಿರಬೇಕು ಎಂದು ಅವಳು ಭಾವಿಸಿದಳು. ತಕ್ಷಣವೇ ಅದನ್ನು ತೆರೆದು ನೋಡಿದಳು. ಆದರೆ ಅದು ಅನಿರುದ್ಧ್ನ ಕೈಬರಹವಾಗಿರಲಿಲ್ಲ. ಪತ್ರವು ಇಟಲಿಯ ಕಾನೂನು ಸಂಸ್ಥೆಯೊಂದರಿಂದ ಬಂದಿತ್ತು. ಪತ್ರದಲ್ಲಿ ಶಾರದಳಿಗೆ ಇಟಲಿಗೆ ಬರಲು ವೀಸಾ ಮಂಜೂರಾಗಿದೆ ಎಂದು ಬರೆಯಲಾಗಿತ್ತು. ಆಶ್ಚರ್ಯದಿಂದ ಶಾರದಾ ಪತ್ರವನ್ನು ಮತ್ತೆ ಮತ್ತೆ ಓದಿದಳು. ನನಗೆ ವೀಸಾ ಯಾಕೆ? ಅನಿರುದ್ಧ್ ಕರೆ ಮಾಡದೆ, ಪತ್ರ ಬರೆಯದೆ ವೀಸಾ ಕಳಿಸಿದ್ದು ಯಾಕೆ? ಅವಳಿಗೆ ಅರ್ಥವಾಗಲಿಲ್ಲ. ಪತ್ರದ ಜೊತೆಗೆ ವಿಮಾನದ ಟಿಕೆಟ್ಗಳು ಇದ್ದವು. ಮುಂದಿನ ವಾರವೇ ಪ್ರಯಾಣ ಬೆಳೆಸಬೇಕಾಗಿತ್ತು. ಶಾರದಳ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು. ತನ್ನ ಅರಿವಿಲ್ಲದೆ ಅನಿರುದ್ಧ್ ಈ ವ್ಯವಸ್ಥೆಯನ್ನು ಮಾಡಿದ್ದಾನೆಂದು ಅವಳು ಭಾವಿಸಿದಳು. ಬಹುಶಃ ಅನಿರುದ್ಧ್ ನನಗೆ ಸಿಹಿ ಅಚ್ಚರಿ ನೀಡಲು ಬಯಸಿದ್ದಾನೆಂದು ಅವಳು ಊಹಿಸಿದಳು. ಆದರೆ ಅವಳ ಮನಸ್ಸಿನ ಮೂಲೆಯಲ್ಲಿ ಒಂದು ಸಣ್ಣ ಆತಂಕವೂ ಇತ್ತು. ಈ ಎಲ್ಲ ನಿಗೂಢತೆಗಳು ಕಾರಣವೇನೆಂದು ತಿಳಿಯುವ ಕುತೂಹಲ ಇತ್ತು. ಇಷ್ಟು ದಿನ ಅನಿರುದ್ಧ್ನಿಂದ ಯಾವುದೇ ಸಂಪರ್ಕ ಇಲ್ಲದಿರುವುದು ಅವಳನ್ನು ಕಳವಳಕ್ಕೆ ದೂಡಿತ್ತು. ಶಾರದಾ ತನ್ನ ಕುಟುಂಬದವರಿಗೆ ಪತ್ರವನ್ನು ತೋರಿಸಿದಳು. ಅವರೆಲ್ಲರೂ ಸಂತೋಷಗೊಂಡರು.
ಅನಿರುದ್ಧ್ ನಿನ್ನನ್ನು ಕರೆಯುತ್ತಿದ್ದಾನೆ, ಬಹುಶಃ ಅಲ್ಲೇ ಇರಲು ನೀನು ಬಂದಿರಬಹುದು ಎಂದು ಹೇಳಿ ಅವಳನ್ನು ಸಂತೈಸಿದರು. ಅನಿರುದ್ಧ್ನಿಂದ ದೂರವಿದ್ದ ಶಾರದಳಿಗೆ ಇಟಲಿಗೆ ಹೋಗುವ ಅವಕಾಶ ಸಿಕ್ಕಿದ್ದು ಸಂತಸ ತಂದರೂ ಮನಸ್ಸಿನಲ್ಲಿದ್ದ ಅನುಮಾನಗಳು ಇನ್ನೂ ಬಗೆಹರಿದಿರಲಿಲ್ಲ. ಏನೇ ಆಗಲಿ ಅನಿರುದ್ಧನನ್ನ ಭೇಟಿಯಾಗುವ ಅವಕಾಶ ಸಿಕ್ಕಿದ್ದಕ್ಕೆ ಅವಳು ಸಂತಸಪಟ್ಟಳು. ವಿಮಾನ ಟಿಕೆಟ್ ಮತ್ತು ವೀಸಾ ವ್ಯವಸ್ಥೆಗಳು ಸಂಪೂರ್ಣವಾಗಿ ಸಿದ್ಧವಾಗಿದ್ದವು. ಅವಳು ಪ್ರಯಾಣಕ್ಕೆ ಸಿದ್ಧಳಾದಳು. ತನ್ನ ಮನಸ್ಸಿನಲ್ಲಿ ಅನಿರುದ್ಧನನ್ನ ಭೇಟಿಯಾಗುವ ಉತ್ಸಾಹ, ಮತ್ತೊಂದು ಕಡೆ ಅಜ್ಞಾತ ಭವಿಷ್ಯದ ಭಯ ಶಾರದಾ ಇಟಲಿಗೆ ಪ್ರಯಾಣ ಬೆಳೆಸಿದಳು. ಫ್ಲಾರೆನ್ಸ್ ವಿಮಾನ ನಿಲ್ದಾಣದಲ್ಲಿ ಇಳಿದಾಗ ಒಂದು ಕಪ್ಪು ಟ್ಯಾಕ್ಸಿ ಅವಳಿಗಾಗಿ ಕಾದಿತ್ತು. ಟ್ಯಾಕ್ಸಿ ಚಾಲಕ ತನ್ನ ಹೆಸರನ್ನು ಹೇಳಿದ ನಂತರ ಅವಳು ಟ್ಯಾಕ್ಸಿ ಹತ್ತಿದಳು. ಚಾಲಕ ಅವಳನ್ನು ನಗರದ ಹೊರವಲಯದಲ್ಲಿರುವ ಒಂದು ಸಣ್ಣ ಸುಂದರವಾದ ಮನೆಗೆ ಕರೆದುಕೊಂಡು ಹೋದನು. ಮನೆ ಅನಿರುದ್ಧನದ್ದೇ ಎಂದು ಅವಳು ಭಾವಿಸಿದಳು. ಇಲ್ಲಿ ಅನಿರುದ್ಧ್ ನನಗಾಗಿ ಕಾದಿರಬೇಕು ಎಂದು ಅವಳು ಕನಸು ಕಂಡಿದ್ದಳು. ಆದರೆ ಮನೆಯ ವಾತಾವರಣ ಅವಳಿಗೆ ವಿಚಿತ್ರವಾಗಿ ಕಂಡಿತು. ಏನೋ ಒಂದು ಶಾಂತತೆ, ನಿರ್ಜನತೆ ಮನೆಗೆ ಆವರಿಸಿತ್ತು. ಮನೆಯ ಬಾಗಿಲು ತೆರೆದಾಗ ಅಲ್ಲಿ ಅನಿರುದ್ಧ್ ಇರಲಿಲ್ಲ. ಬದಲಿಗೆ ಮಂಜುಳಾ ಮತ್ತು ಇನ್ನೊಬ್ಬ ಪುರುಷ ಅಲ್ಲಿ ಕಾದಿದ್ದರು. ಮಂಜುಳನನ್ನು ನೋಡಿದ ಶಾರದಳಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೆ ಅವರ ಮುಖದಲ್ಲಿ ಒಂದು ರೀತಿಯ ದುಃಖದ ಛಾಯೆ ಇತ್ತು. ಅನಿರುದ್ಧ್ ಎಲ್ಲಿದ್ದಾನೆ ಎಂದು ಶಾರದಾ ಪ್ರಶ್ನಿಸಿದಳು. ಮಂಜುಳಾಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಆ ಪುರುಷ ಇಟಲಿಯ ವಕೀಲರಂತೆ ಕಾಣಿಸುತ್ತಿದ್ದ. ಮುಂದೆ ಬಂದು ನಿಧಾನವಾಗಿ ಮಾತನಾಡಲು ಪ್ರಾರಂಭಿಸಿದ. ಅವನ ಮಾತುಗಳು ಶಾರದಳಿಗೆ ಅರ್ಥವಾಗಲಿಲ್ಲ. ಆದರೆ ಅವನ ಧ್ವನಿಯಲ್ಲಿ ಒಂದು ರೀತಿಯ ವಿಷಾದವಿತ್ತು. ಮಂಜುಳಾ ಕಣ್ಣೀರು ಹಾಕುತ್ತಾ, ಶಾರದಾ, ನನಗೆ ನಿನ್ನಲ್ಲಿ ಇದನ್ನು ಹೇಳಲು ಧೈರ್ಯವಿರಲಿಲ್ಲ ಎಂದಳು. ಶಾರದಾಳ ಹೃದಯ ವೇಗವಾಗಿ ಬಡಿದುಕೊಂಡಿತ್ತು. ಅವಳ ಮನಸ್ಸಿನಲ್ಲಿ ಅಸಹನೀಯ ಭಯ. ಮಂಜುಳಾ ಹೇಳಿದ ಕತೆ ಶಾರದಾಳ ಬದುಕನ್ನು ನುಚ್ಚುನೂರು ಮಾಡಿತು. ಶಾರದಾ, ಅನಿರುದ್ಧ್ 6 ತಿಂಗಳ ಹಿಂದೆ ಒಂದು ಅಪಘಾತದಲ್ಲಿ ಮೃತನಾದನು ಎಂದು ಮಂಜುಳಾ ಹೇಳಿದಳು. ಆ ಮಾತು ಕೇಳಿದ ಕೂಡಲೇ ಶಾರದಳಿಗೆ ಪ್ರಪಂಚವೇ ನಿಂತು ಹೋದಂತೆ ಭಾಸವಾಗಿತ್ತು. ಅವಳು ಕುಸಿದು ಬಿದ್ದಳು. ಇದು ಸುಳ್ಳು. ಅವಳು ಕನಸು ಕಾಣುತ್ತಿದ್ದಾಳೆಂದು ಭಾವಿಸಿದಳು. ಅವಳು ಮಂಜುಳಾಳ ಮಾತುಗಳನ್ನು ನಂಬಲು ಸಿದ್ಧವಿರಲಿಲ್ಲ. ಇಲ್ಲ, ಇದು ಸುಳ್ಳು. ಅನಿರುದ್ಧ್ ಬದುಕಿದ್ದಾನೆ, ಅವನು ಬದುಕಿರಬೇಕು ಎಂದು ಅಳಲು ಪ್ರಾರಂಭಿಸಿದಳು. ಆದರೆ ಮಂಜುಳಾಳ ಮುಖದಲ್ಲಿನ ನೋವು, ವಕೀಲನ ಗಂಭೀರತೆ ಅವಳ ಮಾತನ್ನು ಸತ್ಯವೆಂದು ಘೋಷಿಸಿತ್ತು. ಅವಳ ಕನಸುಗಳು, ಆಸೆಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಭಸ್ಮವಾಯಿತಂತೆ ಕಾಣುತ್ತಿತ್ತು. ಶಾರದಳ ನೋವು ತಡೆಯಲು ಸಾಧ್ಯವಾಗಿತ್ತು. ಅವಳು ಅನಿರುದ್ಧನ ಸಾವಿನ ಸುದ್ದಿಯನ್ನು ನಂಬಲು ಸಾಧ್ಯವಾಗದೆ ಮಂಜುಳಾಳನ್ನು ಇನ್ನಷ್ಟು ಪ್ರಶ್ನಿಸಿದಳು. ಹೇಗೆ, ಯಾವಾಗ, ಏಕೆ ನನಗೆ ಹೇಳಲಿಲ್ಲ? ಅವಳು ಕಣ್ಣೀರು ಹಾಕುತ್ತಲೇ ಕೇಳಿದಳು. ಮಂಜುಳಾ ಕಣ್ಣೀರು ಸುರಿಸುತ್ತಾ ನಡೆದ ಘಟನೆಗಳನ್ನು ವಿವರಿಸಿದಳು. 6 ತಿಂಗಳ ಹಿಂದೆ ಅನಿರುದ್ಧ್ ಕೆಲಸಕ್ಕೆ ಹೋಗುವಾಗ ಒಂದು ಟ್ರಕ್ ಅಪಘಾತದಲ್ಲಿ ಸಿಕ್ಕಿಬಿದ್ದನು. ಸ್ಥಳದಲ್ಲೇ ಆತ ಮರಣ ಹೊಂದಿದನು ಎಂದು ಮಂಜುಳಾ ವಿವರ ನೀಡಿದಳು. ಅನಿರುದ್ಧನ ಸಾವಿನ ನಂತರ ಅವನ ದೇಹವನ್ನು ಭಾರತಕ್ಕೆ ಕಳಿಸುವುದಕ್ಕೆ ಕಾನೂನು ಪ್ರಕ್ರಿಯೆಗಳು ಹೆಚ್ಚು ಸಮಯ ತೆಗೆದುಕೊಂಡವು. ಆತ ಇಟಲಿಯಲ್ಲಿದ್ದ ಕಾರಣ ಕಾನೂನು ತೊಡಕುಗಳು ಹೆಚ್ಚಾಗಿದ್ದವು. ಇದಲ್ಲದೆ ಅನಿರುದ್ಧ್ ಭಾರತಕ್ಕೆ ಕಳುಹಿಸುತ್ತಿದ್ದ ಹಣವು ಅವನ ವಿಮಾ ಪಾಲಿಸಿಯಿಂದ ಬರುತ್ತಿತ್ತು ಎಂದು ಮಂಜುಳಾ ವಿವರಿಸಿದಳು. ಅನಿರುದ್ಧ್ ಒಂದು ಭಾರಿ ವಿಮಾ ಪಾಲಿಸಿಯನ್ನು ಮಾಡಿಸಿದನು. ಆತ ಮರಣ ಹೊಂದಿದ ನಂತರ ಪಾಲಿಸಿಯ ನಿಯಮಗಳ ಪ್ರಕಾರ ವಿಮಾ ಕಂಪನಿ ಅವನ ಕುಟುಂಬಕ್ಕೆ ನಿಯಮಿತವಾಗಿ ಹಣವನ್ನು ಕಳುಹಿಸುತ್ತಿತ್ತು. ಇದೇ ಕಾರಣಕ್ಕೆ ಶಾರದಳಿಗೆ ಹಣ ಬರುತ್ತಲೇ ಇತ್ತು. ನಾನು ನಿನಗೆ ಈ ವಿಷಯ ಹೇಳಲು ಧೈರ್ಯ ಮಾಡಲಿಲ್ಲ. ನೀನು ಏಕಾಂಗಿಯಾಗಿದ್ದೆ. ಹಣ ನಿನ್ನ ಕೈಗೆ ಸಿಗುವವರೆಗೂ ಕಾಯಬೇಕಾಯಿತು ಎಂದು ಮಂಜುಳಾ ಹೇಳಿದಳು. ಅಲ್ಲದೆ ವಕೀಲರ ಮೂಲಕ ಶಾರದಳಿಗೆ ವೀಸಾ ಮತ್ತು ಟಿಕೆಟ್ಗಳನ್ನು ಕಳುಹಿಸುವ ವ್ಯವಸ್ಥೆಯನ್ನು ಮಂಜುಳಾ ಮತ್ತು ಅನಿರುದ್ಧನ ಕೆಲವು ನಿಕಟ ಸ್ನೇಹಿತರು ಮಾಡಿದ್ದರು. ಅವರು ಶಾರದಾಳನ್ನು ಸಿದ್ಧಪಡಿಸಲು ಬಯಸಿದರು. ಅವಳಿಗೆ ಬೆಂಬಲವಾಗಿ ನಿಲ್ಲಲು ಬಯಸಿದರು. ಶಾರದಾಳ ಮನಸ್ಸಿನಲ್ಲಿ ಕಟುವಾದ ಸತ್ಯ ಆವರಿಸಿತು. ಅವಳ ಅನಿರುದ್ಧ್ ಇನ್ನೂ ಇಲ್ಲ. ಅವಳು ನೋಡಿದ ಕನಸುಗಳು, ಕಟ್ಟಿದ ಭವಿಷ್ಯದ ಯೋಜನೆಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾದವು. ಅವನು ನನ್ನನ್ನು ಬಿಟ್ಟು ಹೋದನೇ, ನನಗೇಕೆ ಇಷ್ಟು ದೊಡ್ಡ ಸುಳ್ಳು ಹೇಳಿದಿರಿ ಎಂದು ಅವಳು ಅರ್ಥನಾಭ ಮಾಡಿದಳು. ಆ ನೋವು ಅವಳಿಗೆ ತಡೆಯಲು ಸಾಧ್ಯವಾಗಲಿಲ್ಲ. ಅವಳು ಅನಿರುದ್ಧನನ್ನು ಕೊನೆಯ ಬಾರಿಗೆ ನೋಡಲು ಸಾಧ್ಯವಾಗಲಿಲ್ಲ ಎಂಬ ನೋವು ಅವಳನ್ನು ಮತ್ತಷ್ಟು ಕಾಡಿತು. ಅವಳ ಜೀವನದಲ್ಲಿ ಭದ್ರವಾಗಿದ್ದ ನೆಲೆಗಟ್ಟು ಕುಸಿದು ಬಿದ್ದಂತೆ ಭಾಸವಾಯಿತು. ಶಾರದಾ ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡು ಒಡಕಿದ ಹೃದಯದಿಂದ ಅಲ್ಲಿಯೇ ಕುಸಿದು ಬಿದ್ದಳು. ಅನಿರುದ್ಧನ ಸಾವಿನ ಸತ್ಯವನ್ನು ತಿಳಿದ ನಂತರ ಶಾರದಳು ಒಂದು ಕಠಿಣ ವಾಸ್ತವದೊಂದಿಗೆ ಹೋರಾಡಬೇಕಾಯಿತು. ಅವಳ ಬದುಕಿನ ಪ್ರೀತಿಯನ್ನು ಕಳೆದುಕೊಂಡ ನೋವು ಅವಳನ್ನು ಸಂಪೂರ್ಣವಾಗಿ ಆವರಿಸಿತು. ಮಂಜುಳಾ ಮತ್ತು ವಕೀಲರು ಶಾರದಳಿಗೆ ಸಾಂತ್ವನ ಹೇಳಲು ಪ್ರಯತ್ನಿಸಿದರು. ಆದರೆ ಅವಳ ನೋವನ್ನು ಯಾರಿಂದಲೂ ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಅನಿರುದ್ಧನ ಮನೆಯ ನೋಡುತ್ತಾ ಅವನ ನೆನಪುಗಳಲ್ಲಿ ಶಾರದಾ ಮುಳುಗಿ ಹೋಗಿದ್ದಳು. ಅವನ ವಸ್ತುಗಳು, ಅವನ ಬಟ್ಟೆಗಳು, ಅವನ ನೆನಪುಗಳು ಎಲ್ಲವೂ ಅವಳಿಗೆ ಅವನ ಉಪಸ್ಥಿತಿಯನ್ನು ನೆನಪಿಸುತ್ತಿದ್ದವು. ಪ್ರತಿಯೊಂದು ಮೂಲೆಯಲ್ಲೂ ಅನಿರುದ್ಧ್ ಇದ್ದಂತೆ ಭಾಸವಾಗುತ್ತಿತ್ತು. ಮಂಜುಳಾ ಶಾರದಳಿಗೆ ಅನಿರುದ್ಧನ ಅಂತ್ಯಕ್ರಿಯೆಯ ಬಗ್ಗೆ ವಿವರಿಸಿದಳು.
ಇಟಲಿಯಲ್ಲಿ ಅನಿರುದ್ಧನ ಸಹೋದ್ಯೋಗಿಗಳು ಮತ್ತು ಕೆಲವು ಭಾರತೀಯ ಸಂಘಟನೆಗಳ ನೆರವಿನೊಂದಿಗೆ ಅನಿರುದ್ಧನ ಅಂತಿಮ ವಿಧಿಗಳನ್ನು ನೆರವೇರಿಸಲಾಗಿತ್ತು. ಅವನನ್ನು ಭಾರತಕ್ಕೆ ಕರೆತರಲು ಪ್ರಯತ್ನಿಸಿದರೂ ಕಾನೂನು ತೊಡಕುಗಳು ಮತ್ತು ಸಮಯದ ಕೊರತೆಯಿಂದ ಸಾಧ್ಯವಾಗಲಿಲ್ಲ. ಶಾರದಳಿಗೆ ಈ ವಿಷಯ ತಿಳಿದಾಗ ಮತ್ತೊಮ್ಮೆ ಕಣ್ಣೀರು ತುಂಬಿಕೊಂಡವು. ನನ್ನ ಅನಿರುದ್ಧನನ್ನು ಕೊನೆಯ ಬಾರಿ ನೋಡಲು ಆಗಲಿಲ್ಲವಲ್ಲ ಎಂಬ ನೋವು ಅವಳ ಹೃದಯವನ್ನು ಕತ್ತರಿಸುತ್ತಿತ್ತು. ಮಂಜುಳಾ ಅನಿರುದ್ಧ್ ಶಾರದಳ ಭವಿಷ್ಯಕ್ಕಾಗಿ ಇಟಲಿಯಲ್ಲಿ ಒಂದು ಸಣ್ಣ ಮನೆಯನ್ನು ಖರೀದಿಸಿದ್ದ. ಅವನ ವಿಮಾ ಹಣವನ್ನು ಅವಳ ಹೆಸರಿಗೆ ವರ್ಗಾಯಿಸಲು ವ್ಯವಸ್ಥೆ ಮಾಡಿದ್ದಾನೆಂದು ವಿವರಿಸಿದಳು. ಅನಿರುದ್ಧ್ ತನ್ನ ಅನುಪಸ್ಥಿತಿಯಲ್ಲಿ ಶಾರದಳಿಗೆ ಯಾವುದೇ ತೊಂದರೆಯಾಗಬಾರದೆಂದು ಈ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದನು. ಅನಿರುದ್ಧನ ಈ ದುರಾದೃಷ್ಟಿ ಶಾರದಳಿಗೆ ಒಂದು ಕ್ಷಣ ಸಮಾಧಾನ ತಂದರೂ ಅವನಿಲ್ಲದೆ ಬದುಕುವ ಸವಾಲು ಅವಳನ್ನು ಕಾಡುತ್ತಿತ್ತು. ಅವನ ಪ್ರೀತಿಯ ತ್ಯಾಗವನ್ನು ಅರಿತ ಶಾರದಳಿಗೆ ಅನಿರುದ್ಧನ ಬಗ್ಗೆ ಇನ್ನೂ ಹೆಚ್ಚಿನ ಗೌರವ ಮೂಡಿತು. ಆದರೆ ಪ್ರೀತಿ ಮತ್ತು ಭದ್ರತೆಯ ನಡುವೆ ಅವಳು ತನ್ನ ಪ್ರೀತಿಯನ್ನು ಕಳೆದುಕೊಂಡ ನೋವೇ ಹೆಚ್ಚಾಗಿತ್ತು. ಅವಳು ಇಟಲಿಯಲ್ಲಿ ತನ್ನ ಬದುಕನ್ನು ಹೇಗೆ ಮುನ್ನಡೆಸಬೇಕು ಎಂಬ ಗೊಂದಲದಲ್ಲಿ ಮುಳುಗಿದಳು. ಶಾರದಾ ಇಟಲಿಯಲ್ಲಿ ತನ್ನ ಅನಿರುದ್ಧನಿಲ್ಲದೆ ಏಕಾಂಗಿಯಾಗಿ ಇರುವುದು ಕಷ್ಟವೆಂದು ಅರಿತಳು. ಅನಿರುದ್ಧನ ಸ್ನೇಹಿತರು ಮಂಜುಳಾ ಅವಳಿಗೆ ಮಾನಸಿಕವಾಗಿ, ಆರ್ಥಿಕವಾಗಿ ಬೆಂಬಲ ನೀಡಿದರು. ಶಾರದಾಳ ದುಃಖವನ್ನು ಅರ್ಥ ಮಾಡಿಕೊಂಡ ಅವಳು ಇಟಲಿಯಲ್ಲಿ ಮುಂದುವರಿಸಲು ಸಹಾಯ ಮಾಡಿದರು. ಅನಿರುದ್ಧ್ ಕಲ್ಪಿಸಿದಂತೆ ಶಾರದಾ ಇಟಲಿಯಲ್ಲಿ ಬದುಕಲು ಪ್ರಯತ್ನಿಸಬೇಕೆಂದು ನಿರ್ಧರಿಸಿದಳು. ಅನಿರುದ್ಧನ ಕನಸನ್ನು ನನಸಾಗಿಸಲು ಅವಳು ತನ್ನ ದುಃಖವನ್ನು ನುಂಗಿಕೊಂಡು ಮುಂದೆ ಸಾಗಲು ನಿರ್ಧರಿಸಿದಳು. ಅನಿರುದ್ಧನ ವಿಮಾ ಹಣ ಮತ್ತು ಅವನ ಆಸ್ತಿಯಿಂದ ಶಾರದಳಿಗೆ ಆರ್ಥಿಕ ಭದ್ರತೆ ಸಿಕ್ಕಿತು. ಮಂಜುಳಾಳ ಸಹಾಯದಿಂದ ಶಾರದಾ ಇಟಾಲಿಯನ್ ಭಾಷೆಯನ್ನು ಕಲಿಯಲು ಪ್ರಾರಂಭಿಸಿದಳು. ಆರಂಭದಲ್ಲಿ ಇದು ಕಷ್ಟಕರವಾಗಿತ್ತು, ಆದರೆ ಅನಿರುದ್ಧನ ನೆನಪುಗಳು ಅವಳಿಗೆ ನೀಡಿದವು. ಅವಳು ಸ್ಥಳೀಯ ಭಾರತೀಯ ಸಮುದಾಯದೊಂದಿಗೆ ಬೆರೆತು ಅಲ್ಲಿನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಅನಿರುದ್ಧನ ಕನಸುಗಳನ್ನು ಜೀವಂತವಾಗಿಡಲು ಅವಳು ಪ್ರಯತ್ನಿಸಿದಳು. ಪ್ರತಿದಿನ ಅವಳು ಅನಿರುದ್ಧನ ಫೋಟೋ ಮುಂದೆ ಕುಳಿತುಕೊಂಡು ಅವನೊಂದಿಗೆ ಮಾತನಾಡುತ್ತಿದ್ದಳು. ಅವನ ನೆನಪುಗಳು ಅವಳ ಪ್ರತಿಯೊಂದು ಹೆಜ್ಜೆಗೂ ಪ್ರೇರಣೆಯಾದವು. ಹಲವಾರು ತಿಂಗಳುಗಳು ಕಳೆದವು. ಶಾರದೆ ನಿಧಾನವಾಗಿ ತನ್ನ ಜೀವನವನ್ನು ಮರುನಿರ್ಮಾಣ ಮಾಡಲು ಪ್ರಾರಂಭಿಸಿದಳು. ಅವಳು ಇಟಲಿಯಲ್ಲಿ ಒಂದು ಸಣ್ಣ ಕೆಲಸವನ್ನು ಸಹ ಕಂಡುಕೊಂಡಿದ್ದಳು. ಅದು ಅವಳಿಗೆ ಹೊಸ ಉದ್ದೇಶವನ್ನು ನೀಡಿತು. ಅನಿರುದ್ಧನ ಪ್ರೀತಿ ಅವಳನ್ನು ಬಲಪಡಿಸಿತು. ಶಾರದಳ ಮುಖದಲ್ಲಿ ನಗು ಮತ್ತೆ ಕಾಣಿಸಿತು. ಆದರೆ ಆ ನಗುವಿನ ಹಿಂದೆ ಒಂದು ರೀತಿಯ ಮಾಸದ ನೆನಪಿನ ನೋವು ಅಡಗಿತ್ತು. ಅನಿರುದ್ಧ್ ಇಲ್ಲದೆ ಬದುಕುವುದು ಸುಲಭವಲ್ಲವೆಂದು ಅವಳು ಅರಿತುಕೊಂಡಿದ್ದಳು. ಆದರೆ ಅವನ ಕನಸುಗಳನ್ನು ಪೂರೈಸುವ ಜವಾಬ್ದಾರಿ ತನ್ನ ಮೇಲಿದೆ ಎಂದು ಅವಳು ನಂಬಿದಳು. ಶಾರದೆ ತನ್ನ ಕಥೆಯನ್ನು ಬರೆಯಲು ಅದನ್ನು ಪ್ರಪಂಚಕ್ಕೆ ಹೇಳಲು ಬಯಸಿದಳು. ಇದರಿಂದ ಅನಿರುದ್ಧನ ಪ್ರೀತಿ ಮತ್ತು ತ್ಯಾಗವನ್ನು ಎಲ್ಲರೂ ತಿಳಿದುಕೊಳ್ಳಬಹುದು. ಅವಳ ಬದುಕಿನ ಈ ಹೊಸ ಅಧ್ಯಾಯ ನೋವಿನಿಂದ ಕೂಡಿದರೂ ಹೊಸ ಭರವಸೆಯೊಂದಿಗೆ ಪ್ರಾರಂಭವಾಯಿತು. ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.